ನಾರ್ಮಲ್ ಆಗಿ ಧ್ಯಾನ ಮಾಡೋದಕ್ಕೂ ಇದ್ರ ಒಳಗಡೆ ಕೂತ್ಕೊಂಡು ಧ್ಯಾನ ಮಾಡೋದಕ್ಕೂ ಏನ್ ವ್ಯತ್ಯಾಸಗಳಿದೆ ಮತ್ತೆ ಇದು ಮನುಷ್ಯನಿಗೆ ಏನನ್ನ ಕೊಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ. ಎಷ್ಟು ಜನಕ್ಕೆ ನಾವು ಈ ತರ ಪಿರಮಿಡ್ ಚೇರ್ ಕೊಟ್ಟಿದ್ವಿ. ಈ ತರ 41 ದಿನ ಯಾರೆಲ್ಲ ಮಾಡಿದಾರೆ ದಿನ ಪ್ರತಿದಿನ ಅವ್ರ ಏಜ್ ಅನುಕೂಲವಾಗಿ ಮಾಡಿದಾರಲ್ಲ ಅವ್ರಿಗೆ ಶುಗರ್ BP ಎಲ್ಲ ನಾರ್ಮಲ್ ಆಗಿದೆ. ಪಿರಾಮಿಡ್ ಕೆಲಸ ಏನು? ಪಿರಾಮಿಡ್ ಅಂದ್ರೆ ಫೈರ್, ಪೈರಾ ಅಂದ್ರೆ ಫೈರ್, ಮಿಡ್ ಅಂದ್ರೆ ಮಧ್ಯ. ಸೊ ಇಡೀ ಕಾಸ್ಮಿಕ್ ಎನರ್ಜಿ ನಾವೇನು ವಿಶ್ವ ಶಕ್ತಿ ಅಂತ ಕರಿತೀವಿ ಆ ರಿಸೀವ್ ಮಾಡುವಂತ ಸ್ಥಳ ಇದು. ಇರ್ಲಿಕ್ಕಿದ್ರೆ ಎನರ್ಜಿ ಫುಲ್ ಬರ್ತದೆ ಸರ್. ಇವಾಗ ವಿತೌಟ್ ಕ್ರಿಸ್ಟಲ್ ಅಷ್ಟು ಪವರ್ ಅದಕ್ಕಿಂತ ಡಬಲ್ ಆಗುತ್ತೆ ಸರ್ ಪವರ್. ಆಮೇಲೆ ಮತ್ತೆ ಬಂದ್ಬಿಟ್ಟು ಇದನ್ನ ವ್ಯವಸಾಯ ಪಿರಮಿಡ್ ಇಕ್ತೀವಿ ಸರ್. ಚಿಂತಾಮಣಿನಲ್ಲಿ ಒಂದು 3.5 ಎಕರೆಗೆ ಇಕ್ಕಿದ್ದೀವಿ ಸರ್. ಒಂದೇ ಒಂದು ಚೂರು ಮೆಡಿಸಿನ್ ನೋಡಿರ್ಲಿಲ್ಲ ಸರ್. ಟೊಮೆಟೊ ಚೆನ್ನಾಗಿ ಬೆಳೆದಿದೆ ಸರ್. ಇಲ್ಲಿ ನೋಡಿ, ಇಲ್ಲಿ ನಾವ್ ಏನ್ ಮಾಡಿದೀವಪ್ಪ ಅಂತಂದ್ರೆ ಈ ತರ ಮುಂದೆ ಇಲ್ಲಿ ನಿಮ್ಮ ಗೋಲ್ಸ್ ಸಂಕಲ್ಪಗಳು ಇದ್ರಲ್ಲಿ ಬರೆದು ಒಂದು ಚೀಟಿಯಲ್ಲಿ ಹಾಕಿ ಇಟ್ಬಿಡೋದು ಸಂದೀಪ್ ಅವ್ರ ಈ ತರ. ಸೊ ಇದು ಇಲ್ಲಿ ಬರೆದಿಟ್ಟು ನೀವು ಇಲ್ಲಿ ನೋಡಿ ಈ ತರ ಇಟ್ಕೊಂಡು ಪ್ರತಿನಿತ್ಯ ರಾತ್ರಿ ಮಲಗ್ಬೇಕಾದ್ರೆ ಬೆಳಗ್ಗೆ ಎದ್ದುಕೊಳ್ಳಿ ಒಂದು 5 ನಿಮಿಷ ಅಂದ್ರೆ ಇದು ವಿಶ್ ನೀವು ಯೂನಿವರ್ಸ್ ವಿಶ್ ಕಳಿಸ್ತಾ ಇದ್ದೀವಿ ಕರೆಕ್ಟಾ. ಸೊ ಆ ವಿಶ್ ಬರ್ದಿಟ್ಟು ನಾವ್ ಇಲ್ಲಿ ಈ ತರ ಮಾಡಿದ್ರೆ ಸೊ ನಮ್ಮ ವಿಶ್ ಸಂಕಲ್ಪ ಬೇಗ ಆಗುತ್ತೆ. ನಾವ್ ಹೆಚ್ಚು ಕಡಿಮೆ 2008ರಿಂದನೂ ಬೆಂಗಳೂರಲ್ಲಿದ್ದಾಗೆಲ್ಲ ತಿಂಗಳಿಗೆ 1-2 ಸಲ ಶನಿವಾರ ಬಂದು ಭಾನುವಾರ ಮೆಡಿಟೇಷನ್, ಪೂರ್ತಿ ದಿನ ಮೆಡಿಟೇಷನ್ ಮಾಡ್ಕೊಂಡು ಇಲ್ಲೇ ಉಳ್ಕೊಂಡು ಮತ್ತೆ ಸೋಮವಾರ ಇದ್ದು ಡ್ಯೂಟಿಗೆ ಹೋಗ್ತಿದ್ವಿ ಬೆಳಿಗ್ಗೆ. ಸೊ ಇದರಿಂದ ನಮ್ಗೆ ವಿಶೇಷವಾಗಿ ಮಾನಸಿಕವಾಗಿ ನೆಮ್ಮದಿ ಇದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾವೆಲ್ಲ ಧ್ಯಾನ ಮಾಡಬೇಕು ಅಂತ ಅನೇಕ ಎಪಿಸೋಡ್ಗಳಲ್ಲಿ ನಾನೇ ಗುರೂಜಿಗಳಿಂದ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಆದರೆ ಕಳೆದ ಜನವರಿಯಲ್ಲಿ ನಾವು ಒಂದು ವಿಡಿಯೋನ ಮಾಡಿದ್ವಿ. ಅದು ಗೋಕಾಕ್ಗೆ ಹೋಗಿ ಅಲ್ಲಿ ಇರುವಂತಹ ಬಸವ ಪಿರಮಿಡ್ನ ಬಗ್ಗೆ ನಿಮಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಆ ವಿಡಿಯೋದಲ್ಲಿ ಕೊಟ್ಟಿದ್ದೆ. ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋದ ಕೊನೆಯಲ್ಲಿ ಅದನ್ನ ಕೊಟ್ಟಿರ್ತೀನಿ, ಒಂದ್ಸಲ ನೋಡಬಹುದು. ಸೊ ನನ್ನ ಕೈಯಲ್ಲಿ ಇವತ್ತು ನೀವು ನೋಡಿ ಇಲ್ಲೊಂದು ಪಿರಮಿಡ್ ಇದೆ ನೋಡಿ. ಸೊ ಈ ಪಿರಮಿಡ್ಗೆ ಎಷ್ಟೊಂದು ಶಕ್ತಿ ಇದೆ ಅಂತ ಹೇಳಿದ್ರೆ, ನೀವು 1, 2, 3 ತಿಂಗಳು ಧ್ಯಾನ ಮಾಡಿ ಏನು ಒಂದು ಶಕ್ತಿಯನ್ನು ಪಡ್ಕೊತೀರಾ, ಅದೇ ನೀವು ಒಂದು ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಮಾಡಿದಾಗ ಅದು 10-15 ದಿನದಲ್ಲೇ ನಿಮಗೆ ಅದರ ಪ್ರಭೆ ಗೊತ್ತಾಗುತ್ತೆ ಅನ್ನುವಂಥ ಒಂದು ಮಾಹಿತಿ ಇತ್ತು. ಸೊ ಹಾಗಾಗಿ ಇವತ್ತು ಬೆಂಗಳೂರಿನಲ್ಲಿರುವಂತಹ ಪಿರಮಿಡ್ ವ್ಯಾಲ್ಯೂ ಮುಂಭಾಗದಲ್ಲೇ ನಾನು ಇದ್ದೀನಿ. ಸೊ ನಿಮಗೆ ಪಿರಮಿಡ್ ವ್ಯಾಲ್ಯೂ ಗೊತ್ತಿರಬಹುದು. ಬೆಂಗಳೂರಿನಲ್ಲಿ ಒಂದು 20 ವರ್ಷದಿಂದ ಇಲ್ಲಿಗೆ ಸಾವಿರಾರು ಜನ ಪ್ರತಿದಿನ ಬಂದು ಧ್ಯಾನವನ್ನ ಮಾಡ್ತಾ ಇರ್ತಾರೆ. ನೀವೀಗ ವಿಜುವಲ್ಸ್ ಅಲ್ಲೂ ನೋಡ್ತಾ ಇರಬಹುದು, ಇದೇ ಪಿರಮಿಡ್ ವ್ಯಾಲ್ಯೂ. ಸೊ ಅಲ್ಲಿಗೆ ಬಂದು ಇವತ್ತು ಪಿರಮಿಡ್ನ ಬಗ್ಗೆ, ಪಿರಮಿಡ್ ಧ್ಯಾನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡೋಣ ಅಂತ ಹೇಳಿ ನನ್ನ ಜೊತೆಗೆ ಮಲ್ಲಿಕಾರ್ಜುನ್ ಕರ್ಜಗಿ ಮಠ ಅವ್ರನ್ನ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಈ ಪತ್ರಿಜಿ ಅವರು ಈಗ ನಾವೇನ್ ತೋರಿಸ್ತಾ ಇದೀವಿ ಆ ಪಿರಮಿಡ್ ವ್ಯಾಲ್ಯೂನ ಸೃಷ್ಟಿ ಮಾಡಿದ್ರು. ಸೊ ಪಿರಮಿಡ್ ಅದ್ರೊಳಗಡೆ ಮಮ್ಮಿಯನ್ನ ಇಡ್ತಾ ಇದ್ರು. ಸೊ ಆ ಮಮ್ಮಿ ಇವತ್ತಿಗೂ ಇದೆ. ಹೀಗೆಲ್ಲ ವಿದೇಶಿಗರು ಅದ್ರ ಬಗ್ಗೆ ತುಂಬಾ ಅಟ್ರಾಕ್ಟ್ ಆಗಿದ್ರು. ಸೊ ನಮಗೆ ಇದ್ರ ವ್ಯಾಲ್ಯೂ ಈಗ ಗೊತ್ತಾಗ್ತಾ ಇದೆ. ಸೊ ನಾನು ಕಳೆದ ಬಾರಿ ನಿಮ್ಗೊಂದು ಕಾರ್ಯಕ್ರಮ ಮಾಡಿದಾಗ ನೀವು ಪಿರಮಿಡ್ ನ ಬಗ್ಗೆ ಹೇಳಿದ್ರಿ. ಪಿರಮಿಡ್ ಅಡಿಗಡೆ ಕುಳಿತುಕೊಂಡು ನಾವು ಧ್ಯಾನ ಮಾಡಿದಾಗ ನಮಗೆ ಸಿಗುವಂತ ಶಕ್ತಿನೇ ಬೇರೆ, ಅದರ ಎನರ್ಜಿಯೇ ಬೇರೆ ಅಂತ ಹೇಳಿದ್ರಿ. ಸೊ ಇವತ್ತು ಅದರ ಮತ್ತೊಂದಿಷ್ಟು ಭಾಗವಾಗಿ ಮತ್ತೊಂದಿಷ್ಟು ಮಾಹಿತಿಯನ್ನ ನಿಮ್ಮ ಮುಖಾಂತರ ನಮ್ಮ ಜನಗಳಿಗೆ ಕೊಡೋಣ ಅಂತ ಅನ್ಕೊಂಡಿದ್ವಿ. ಸೊ ಇಲ್ಲೊಂದು ಪಿರಮಿಡ್ ಇದೆ, ಇದು ಪುಟ್ಟ ಪಿರಮಿಡ್. ಇದು ಕೂಡ ತುಂಬಾ ದೊಡ್ಡದಾಗಿ ಕೆಲಸ ಮಾಡುತ್ತೆ. ಸೊ ನಮ್ ಹಿಂದೆ 1-2-3 ಡೆಮೋ ಇದೆ ಈಗ. ಸೊ ನೀವೇ ಕುಳಿತುಕೊಂಡು ಧ್ಯಾನ ಮಾಡುವಂತ ಪಿರಮಿಡ್ ಅನ್ನು ಕೂಡ ನೀವು ತರಿಸಿದಿರಿ. ಸೊ ದೊಡ್ಡದಾಗಿ ಮನೆ ಮೇಲೆ ಇರಿಸ್ಕೊಂಡ್ರೆ ಮನೆಗೊಂದು ಶಕ್ತಿ ಸಿಗುತ್ತೆ, ಮನೆಗೊಂದು ಪವರ್ ಸಿಗುತ್ತೆ ಅಂತ ಅದನ್ನು ಕೂಡ ಇಲ್ಲಿ ಡೆಮೋ ಆಗಿ ತರಿಸಿದ್ರಿ. ಆಮೇಲೆ ಒಂದು ಪುಟ್ಟದಾಗಿ ಜನಗಳಿಗೆ ಬೇಕು ಅಂದ್ರೆ ಅದನ್ನು ಕೂಡ ನಾವು ಕೊಡಬಹುದು ಅಂತ ಒಂದನ್ನ ತರಿಸ್ಕೊಂಡಿದ್ರಿ. ಸೊ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಕಂಪ್ಲೀಟ್ ಮಾಹಿತಿ ಕೊಡಬಹುದಾ? ಇದು ಎಷ್ಟು ಪವರ್ಫುಲ್, ಯಾಕೆ ಪಿರಮಿಡ್ ಧ್ಯಾನ ಅಥವಾ ಈ ಒಂದು ಪಿರಮಿಡ್ ಜನಗಳಿಗೆ ತುಂಬಾ ಬೇಕು ಇವತ್ತು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡಬಹುದಾ? ಓಕೆ, ನಮಸ್ಕಾರ ಎಲ್ಲ ಆತ್ಮೀಯ ಧ್ಯಾನ ಬಂಧುಗಳಿಗೆ. ಸೊ ಆಲ್ಮೋಸ್ಟ್ ನಮ್ಮ ಮತ್ತೊಂದ್ಸರಿ ನೀವು ನಮ್ಗೆ ಅವಕಾಶ ಮಾಡಿಕೊಟ್ರಿ, ಖುಷಿ ಆಗ್ತಾ ಇದೆ. ಸೊ ಲಾಸ್ಟ್ ಎಪಿಸೋಡ್ ನೋಡಿದ ತಕ್ಷಣ ನಮ್ದು more than millions ರೀಚ್ ಆಯ್ತು ನಿಮ್ಮ ಸ್ಟುಡಿಯೋ ಮುಖಾಂತರ. ಸೊ ಅದಕ್ಕೆ ಮುಂದುವರೆದ ಭಾಗ. ಸೊ ಇವತ್ತು ಇದೇ ಸ್ಥಳ 2010 ಅಲ್ಲಿ ನಾನು ಆಸ್ ಎ TV9 ರಿಪೋರ್ಟರ್ ಆಗಿ ಇಲ್ಲಿ ಬಂದಿದ್ದೆ. ಇಲ್ಲಿಂದ ಹೊರಗಡೆ ಹೋಗ್ಬೇಕಾದ್ರೆ ಆಸ್ ಎ ಒಂದು ಸ್ಪಿರಿಚುವಲ್ ಗುರು ಆಗಿ ಹೊರಗಡೆ ಬಂದಿದ್ದೆ. ಸೊ ಪಿರಮಿಡ್ ಅನ್ನೋದು ನಾವೆಲ್ಲರೂ ಕೂಡ ಕೇಳಿದೀವಿ, ಚಿಕ್ಕವರಿದ್ದಾಗ ಓದಿದೀವಿ.
ನಮ್ಮ ಬುಕ್ಸ್ ಅಲ್ಲಿ ಓದಿದೀವಿ, ಅಥವಾ 7 ವಂಡರ್ಸ್ ಆಫ್ ದ ವರ್ಲ್ಡ್, ಕರೆಕ್ಟಾ? ಅದು ಕೂಡ ಒಂದು. ಸೊ ಪಿರಾಮಿಡ್ಸ್ ಅಂತಂದ್ರೆ ನೀವು ನನ್ನ ಹಿಂದೆ ಏನ್ ನೋಡ್ತಾ ಇದ್ರಿ, ಇವೆಲ್ಲ ನಾವು ಮಾಡಿರೋದು ಮಾಡೆಲ್ಸ್. ಇದು ನಿಮ್ದೇ ಮಾಡೆಲ್? ಹೌದು, ಇವೆಲ್ಲ ನಾವೇ ಮಾಡಿದ್ವಿ ಮಾಡೆಲ್. ಇದು ಬೇಕು ಅಂದ್ರೆ ತಗೋಬಹುದು. ಹೌದು, ಯಾಕಂದ್ರೆ ಎಲ್ರಿಗೂ ಬಸವ ಪಿರಮಿಡ್ ಬರಕ್ಕಾಗಲ್ಲ, ಎಲ್ರಿಗೂ ಈ ಮೇನ್ ಪಿರಮಿಡ್ ಬರಕ್ಕಾಗಲ್ಲ. ಬಟ್ ಅವ್ರ ಪಿರಮಿಡ್ ಎನರ್ಜಿ ಬೇಕು. ಹೌದು. ಸೊ ಪಿರಮಿಡ್ ಅನ್ನೋದು ಏನಂದ್ರೆ ಸಂದೀಪ್ ಅವರೇ, ಒಂದ್ ಸ್ವಲ್ಪ ಹತ್ರ ಬರೋಣ ಬೇಕಾದ್ರೆ ಮುಂದೆ. ಈ ಯಾರ್ಯಾರು ಹೆಂಗೆಂಗು ಪಿರಮಿಡ್ ಮಾಡ್ರೆ ಆಗಲ್ಲ. ಈ ಡೈಮೆನ್ಷನ್ ಇದೆಯಲ್ಲ, ಈ ಡೈಮೆನ್ಷನ್ ಇದು 51 ಡಿಗ್ರಿ 52 ಮಿನಿಟ್ಸ್ ಅಂತ ಬರುತ್ತೆ. ಈ ಡೈಮೆನ್ಷನ್ ಬಂದಾಗ ಮಾತ್ರ ವಿ ಕ್ಯಾನ್ ರಿಸೀವ್ ದಟ್ ಪಿರಮಿಡ್ ಎನರ್ಜಿ. ಇಡೀ ಜಗತ್ತಾದ್ಯಂತ ವಿ ಹ್ಯಾವ್ ದ ಎನರ್ಜಿ, ಕಾಸ್ಮಿಕ್ ಎನರ್ಜಿ, ಕರೆಕ್ಟಾ? ಆದ್ರೆ ಪಿರಮಿಡ್ ಕೆಲಸ ಏನು? ಪಿರಮಿಡ್ ಅಂದ್ರೆ ಫೈರ್, ಪೈರಾ ಅಂದ್ರೆ ಫೈರ್, ಮಿಡ್ ಅಂದ್ರೆ ಮಧ್ಯ. ಸೊ ಇಡೀ ಕಾಸ್ಮಿಕ್ ಎನರ್ಜಿ ನಾವೇನು ವಿಶ್ವಶಕ್ತಿ ಅಂತ ಕರಿತೀವಿ, ಆ ರಿಸೀವ್ ಮಾಡುವಂತ ಸ್ಥಳ ಇದು. ಈಗ ವಿಶ್ವಶಕ್ತಿಯನ್ನ ಇಲ್ಲಿಂದ ರಿಸೀವ್ ಆಗುತ್ತೆ, ಇಲ್ಲಿಂದ. ಓಕೆ, ನಾರ್ಮಲ್ ಆಗಿ ಧ್ಯಾನ ಮಾಡೋದಕ್ಕೂ ಇದ್ರ ಒಳಗಡೆ ಕೂತ್ಕೊಂಡು ಧ್ಯಾನ ಮಾಡೋದಕ್ಕೂ ಏನ್ ವ್ಯತ್ಯಾಸಗಳಿದೆ, ಮತ್ತೆ ಇದು ಮನುಷ್ಯನಿಗೆ ಏನನ್ನ ಕೊಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ. ಯಾಕಂದ್ರೆ ಸುಮಾರು ಜನ ಅನಾರೋಗ್ಯ ಸಮಸ್ಯೆಯಿಂದ ಇರಬಹುದು, ಅಥವಾ ತುಂಬಾ ಒತ್ತಡದಿಂದ ಇರಬಹುದು, ಅಥವಾ ಕೈಯಲ್ಲಿ ಏನೂ ಆಗೋದೇ ಇಲ್ಲ, ನನ್ನ ಲೈಫೇ ಮುಗ್ದೋಗಿದೆ ಅಂತ ತುಂಬಾ ಜನ ಯೋಚನೆ ಮಾಡೋರು ನಮ್ ಬಳಿ ಇರಬಹುದು. ಸೊ ಅಂಥವ್ರೆಲ್ರಿಗೂ ಕೂಡ ನಿಮ್ಮ ಈ ವಿಡಿಯೋ ಸಹಕಾರಿ ಆಗ್ಬೇಕು ಅಂತ ಅನ್ಕೊಂತೀನಿ. ನಾನು ಒಂದು ಮಾತನ್ನ ಈಗಲೇ ಹೇಳ್ತೀನಿ, ಈ ತರ ಪಿರಮಿಡ್ ಯಾರಿಗಾದ್ರೂ ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರು ಇರೋದು ಗೋಕಾಕಲ್ ಆದ್ರೂ ಕೂಡ ಬೆಂಗಳೂರಾಗ್ಲಿ ಅಥವಾ ಕರ್ನಾಟಕ ದೇಶ ಎಲ್ಲಿ ಬೇಕಾದ್ರೂ ಇವ್ರು ನಿಮ್ ಮನೆ ಬಾಗಿಲಿಗೆ ತಲುಪಿಸ್ಬಿಡ್ತಾರೆ ಇದನ್ನ. ಸೊ ಅದ್ರ ಬಗ್ಗೆ ಯಾರು ವರಿ ಮಾಡ್ಕೊಳ್ಳೋದು ಬೇಡ. ಸೊ ಇದ್ರ ಪವರ್ ಏನು ಅನ್ನೋದನ್ನ ಒಂದ್ ಸ್ವಲ್ಪ ತಿಳಿಸಿ ಅಂತ. ಸಂದೀಪ್ ಅವರೇ, ಬಹಳ ರಿಸರ್ಚ್ ಆಗಿದೆ. ಬಹಳ ಅಂದ್ರೆ ಬಹಳ ರಿಸರ್ಚ್. ಇವತ್ತು ನಮ್ಮ ಬಸವ ಪಿರಮಿಡ್ ಆಶ್ರಮದಲ್ಲಿ ಕೂಡ ರಿಸರ್ಚ್ ನಾವು ತುಂಬಾ ಮಾಡಿದೀವಿ, ಕರೆಕ್ಟಾ? ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಯಾರು ನಮ್ಮ ಅಲ್ಲೊಂದು ಪಿರಮಿಡ್ ಇದೆ, ಇದೊಂದು ಇದೆಲ್ಲ ಇಂಪಾರ್ಟೆಂಟ್ ಇದು, ಇದ್ರ ಬಗ್ಗೆ ಹೇಳ್ಬಿಡ್ತೀನಿ. 41 ಡೇಸ್ ನಮ್ಮ ರಿಸರ್ಚ್, ನಮ್ಮ ಕೃಷ್ಣಪ್ಪ ಸರ್ ಇದೆ. ಸರ್ ಬನ್ನಿ ಒಂದ್ ನಿಮಿಷ, ಬನ್ನಿ, ಪ್ಲೀಸ್ ಕಮ್ ಹಿಯರ್. ಸೊ ಇವ್ರು ನಮ್ಮ ಸರ್ ಆತ್ಮೀಯರು. ಇವ್ರು ಒಂದು ರಿಸರ್ಚ್ ಏನ್ ಗೊತ್ತಾ, ಇವರು ಎಷ್ಟು ಜನಕ್ಕೆ ನಾವು ಈ ತರ ಪಿರಮಿಡ್ ಚೇರ್ ಕೊಟ್ಟಿದ್ವಿ. ಈ ತರ 41 ದಿನ ಯಾರೆಲ್ಲ ಮಾಡಿದಾರೆ, ದಿನ ಪ್ರತಿದಿನ ಅವ್ರ ಏಜ್ ಅನುಕೂಲವಾಗಿ ಮಾಡಿದಾರಲ್ಲ, ಅವ್ರಿಗೆ ಶುಗರ್ BP ಎಲ್ಲ ನಾರ್ಮಲ್ ಆಗಿದೆ. ಓ ಮೈ ಗಾಡ್, ಹೌದಾ? ಆರೋಗ್ಯ ಸಮಸ್ಯೆ ಇದ್ರು ಸೊ ಪಿರಮಿಡ್ ಧ್ಯಾನ ಮಾಡೋದ್ರಿಂದ 41 ದಿನ ಮಾಡೋದ್ರಿಂದ ಶುಗರ್ BP ಎಲ್ಲ ನಾರ್ಮಲ್ ಆಗಿ ಬಂದಿದೆ. ಸರ್, ಈಗ ನಾನು ಇಲ್ಲಿ ನಿಂತಿದ್ದೀನಿ, ನಾನು ಇಲ್ಲಿ ನಿಂತ್ಕೊಂಡು ಧ್ಯಾನ ಮಾಡ್ಬೋದಲ್ಲ, ಅದ್ರ ಅಡಿಗಡೆನೆ ಯಾಕೆ ಮಾಡ್ಬೇಕು? ವೆರಿ ಕ್ವಶನ್. ಸರಿ, ಅಲ್ಲೂ ಎನರ್ಜಿ ಇದೆ, ಇಲ್ಲೂ ಎನರ್ಜಿ ಇದೆ. ಹೌದು. ಬಟ್ ರಿಸರ್ಚ್ ಏನ್ ಹೇಳ್ತಂದ್ರೆ, ನೀವು ಹೊರಗಡೆ ಮಾಡಿದಾಗ 1% ಸಿಗುತ್ತೆ, ಪಿರಮಿಡ್ ಒಳಗಡೆ ಮಾಡಿದಾಗ 3ರಷ್ಟು ಎನರ್ಜಿ ಸಿಗುತ್ತೆ. ಥಾಟ್ಲೆಸ್ ಸ್ಟೇಟ್ ಬೇಗ ಹೋಗ್ತಿದೆ ಧ್ಯಾನಕ್ಕೆ. ಓಕೆ. ಎಲ್ಲ ಅಂದ್ಕೊಂಡ್ರೆ ಎಲ್ಲವೂ ಆಗುತ್ತೆ. ಹೌದೌದು, ಖಂಡಿತ. ಇದು ಒಂದಾದ್ರೆ ಅದು ನಾರ್ಮಲ್ ಚೇರ್. ಅದು ಏನಪ್ಪಾ ಅಂದ್ರೆ, ನೀವು ಎಲ್ಲಿ ಬೇಕಾದ್ರೆ ಮೂವ್ ಮಾಡ್ಬೋದು. ಬಟ್ ಇದು ಹೆಂಗಿದೆ, ಸೋಫಾ ಕುಷನ್, ಇದೊಂಚೂರು ಕಾಸ್ಟ್ಲಿ ಇದೆ. ಬಟ್ ಯಾರಿಗಾದ್ರು ವಯಸ್ಸಾದ್ರೂ ಮನೇಲಿ ಇರೋರ್ಗೆ ಸೊ ಇದೆಲ್ಲ ಇಟ್ಕೊಂಡ್ ಮಾಡ್ಬೋದು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚು ಸಂದೀಪ್ ಅವ್ರು ಇಲ್ಲಿ ನೋಡ್ತಾ ಇದೀರ, ಇದು ಒನ್ ಆಫ್ ದ ಫೈನ್ ಪ್ರಾಡಕ್ಟ್ ಮಾಡಿದೀವಿ. ಏನ್ ಪ್ರಾಡಕ್ಟ್ ಅಂತಂದ್ರೆ, ಇದು ನಿಮ್ಮ ಮನೆ ಮೇಲೆ, ಟೆರೆಸ್ ಮೇಲೆ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ನಾವು ಕೋಲಾರ ಹತ್ರ ಒಂದು ಅಗ್ರಿಕಲ್ಚರ್ ಇದ್ರ ಮೇಲೆ, ಅಂದ್ರೆ ಕೃಷಿ ಮೇಲೆ ಕೂಡ ಪ್ರಯೋಗ ಮಾಡಿದ್ವಿ. ನಾನು ಇದನ್ನೇ ಕೇಳಬೇಕು ಅಂದ್ಕೊಂಡೆ. ನಿಮ್ ತೋಟಕ್ಕೆ ಬಂದಾಗ ನಿಮ್ ಗದ್ದೆಯಲ್ಲಿ ಇದಿತ್ತು, ಹೌದು, ಈ ತರದೊಂದು ಪಿರಮಿಡ್ ಇತ್ತು. ನೀವು ಹೇಳಿದ್ರಿ ನಾವು ಏನ್ ಇಳುವರಿಯನ್ನ ಪಡಿತಿದ್ವಿ ಅದಕ್ಕಿಂತ ಜಾಸ್ತಿ ಹೆಚ್ಚು ಪಟ್ಟು ನಾವು ಇದನ್ನ ಇಟ್ಟ ಮೇಲೆ ಪಡೆದು, ಅಷ್ಟು ಪವರ್ ಇದೆಯಾ? ಹೌದು ಸರ್, ಹೌದು. ಇವತ್ತು ಅಷ್ಟೇ ಅಲ್ಲ, ಮೊನ್ನೆ ದಿನ ನನ್ನ ಜೊತೆ ಒಬ್ರು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಡೀನ್ ನನ್ನ ಜೊತೆ ಮಾತಾಡ್ತಾ ಇದ್ರು. ಅವರು ಬರುವಂತ ದಿನದಲ್ಲಿ ಈ ಒಂದು ಕೃಷಿಗೆ ಸಂಬಂಧಪಟ್ಟಂಗೆ, ಅಥವಾ ಟೆರೆಸ್ ಅಂತ ಗಾರ್ಡನಿಂಗ್ ಪಿರಮಿಡ್ ಅಂತೀವಿ, ಇದನ್ನ ಇಟ್ಕೊಂಡು ಅಗ್ರಿಕಲ್ಚರ್ ಯೂನಿವರ್ಸಿಟಿ ನಮ್ ಜೊತೆ ಟೈಪ್ ಆಗ್ತಾ ಇದ್ರೆ ನಾವು ಒಂದು ರಿಸರ್ಚ್ ಮಾಡಕ್ ಹೋಗ್ತೀವಿ. ವೈಟ್ ಪೇಪರ್ ದಲ್ಲಿ ತರ್ತೀವಿ ರಿಸರ್ಚ್ ಎಲ್ಲ. ನೋಡಿ, ನಾವಿಲ್ಲಿ ಮಾತಾಡ್ತಿದೀವಿ, ನಮ್ ಹಿಂದೆಯೂ ಕೂಡ ಒಂದು ಪಿರಮಿಡ್ ಇದೆ. ಸೊ ಇಲ್ಲಿ ಪಿರಮಿಡ್ ವ್ಯಾಲಿಗೆ ಬಂದ್ರೆ ನಿಮ್ಗೆ ಈ ತರದ ಪಿರಮಿಡ್ಗಳು ತುಂಬಾ ನೋಡೋಕೆ ಸಿಗುತ್ತೆ. ಆದ್ರೆ ಇದು ನಮ್ಮ ಮನೆಯಲ್ಲಿ ಇರಿಸ್ಕೊಳ್ಳೋದು, ಇದು ನಮ್ ರೂಮಲ್ಲಿ ಇರಿಸ್ಕೊಳ್ಳೋದು. ಸೊ ಇದು ಮನೆಯಲ್ಲಿ ಇದ್ರೆ ಬಹುಶಃ ಈ ಎನರ್ಜಿನೇ ಬೇರೆ ಅಂತ ಅನ್ಕೊಂತೀನಿ. ಈಗ ಇವ್ರನ್ನ ಒಂದ್ ಸ್ವಲ್ಪ ಮಾತಾಡ್ಸೋಣ. ಸೊ ಇವರೇ ಇದನ್ನ ಎಲ್ಲಾ ಕೆಲಸವನ್ನ ಮಾಡಿರುವಂತದ್ದು. ಗುರುಗಳೇ, ಇದನ್ನ ನೀವು ಬಂದ ತಕ್ಷಣ ನನ್ ಕೈ ಕೊಟ್ರಿ, ಹೌದಾ? ಸೊ ಇದನ್ನ ನಾನು ತಗೊಂಡ್ ಹೋಗ್ತೀನಿ ಈಗ. ಸೊ ಇದನ್ನ ತಗೊಂಡ್ ಹೋದ್ಮೇಲೆ, ನಾನ್ ಮನೆಗೆ ಹೋದ್ಮೇಲೆ ಇದನ್ನ ಏನ್ ಮಾಡ್ಬೇಕು, ಎಲ್ಲಿ ಇರಿಸ್ಬೇಕು? ದೇವಾಲಯದಲ್ಲಿ, ದೇವರ ಮನೆಯಲ್ಲಿ ಇರಿಸ್ಬೇಕಾ, ಅಥವಾ ನಾ ಮಲ್ಗೋ ಕೋಣೆಯಲ್ಲಿ ಇರಿಸ್ಬೇಕಾ, ಅಥವಾ ಧ್ಯಾನ ಮಾಡ್ಬೇಕು ಅಂದ್ರೆ ಇದನ್ನ ಹಿಡ್ಕೋಬೇಕಾ, ಮೇಲ್ಗಡೆ ಇಟ್ಕೋಬೇಕಾ? ಏನ್ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ? ಸರ್, ಇದೇನ್ ಗೊತ್ತಾ ಸರ್, ಇದು ಬಂದ್ಬಿಟ್ಟು ಕ್ರಿಸ್ಟಲ್ ಸರ್. ಇದು ಕ್ರಿಸ್ಟಲ್ ಬಂದ್ಬಿಟ್ಟು ಕರೆಕ್ಟ್ ಆಗಿ ನಮ್ಮ ಡೈಮಂಡ್ ಪ್ರಕಾರ ಇದೆ ಸರ್. 51 ಕ್ರಿಸ್ಟಲ್ ಎಲ್ಲಿದೆ? ನಮ್ಮ ದೇಶದ್ದೇನಾ ಅಥವಾ ಬೇರೆ ಕಡೆ? ಜೈಪುರ್ ನಲ್ಲಿ ಸಿಗುತ್ತೆ ಸರ್. ಇದು ಜೈಪುರ್ ಇಂದ ಪರ್ಚೇಸ್ ಮಾಡೋದು. ನಾವು ಇದನ್ನ ಏನ್ ಮಾಡ್ತೀವಿ, ಇದ್ರೊಳಗೆ ಇನ್ಸ್ಟೇನ್ ಮಾಡ್ತೀವಿ ಸರ್. ಕೆಳಗೆ ಇಕ್ತೀವಿ, ಇಲ್ಲಿ ನೋಡಿ, ಇನ್ಸ್ಟಾಲೇಷನ್ ಮಾಡ್ತೀವಿ ಕ್ರಿಸ್ಟಲ್ಸ್. ಇದ್ರೊಳಗೆ ಇನ್ನೊಂದು ಎನರ್ಜಿ ಏನ್ ಗೊತ್ತಾ, ಕ್ರಿಸ್ಟಲ್ಸ್ ಕೂಡ ಆಡ್ ಮಾಡ್ತೀವಿ. 9 ಕ್ರಿಸ್ಟಲ್ ಇಕ್ತೀವಿ ಸರ್. ಇಲ್ಲಿ 9 ಇಕ್ಕಿದ್ರೆ ಈ ತರದ್ದು 9 ಇಡ್ತೀರಾ? 9 ಇಲ್ಲಿ ಇಕ್ತೀವಿ. 4 ಫಿಕ್ಸ್ ಮಾಡ್ತೀವಿ ಸರ್. 4 ಕಡೆ ಫಿಕ್ಸ್ ಮಾಡ್ತೀವಿ. ಇಲ್ಲಿ ಇಕ್ಕಿದ್ರೆ ಎನರ್ಜಿ ಫುಲ್ ಬರ್ತದೆ ಸರ್. ಇವಾಗ ವಿತೌಟ್ ಕ್ರಿಸ್ಟಲ್ ಅಷ್ಟು ಪವರ್ ಅದಕ್ಕಿಂತ ಡಬಲ್ ಆಗುತ್ತೆ ಸರ್ ಪವರ್. ಆಮೇಲೆ ಮತ್ತೆ ಬಂದ್ಬಿಟ್ಟು ಇದನ್ನ ವ್ಯವಸಾಯ ಪಿರಮಿಡ್ ಇಕ್ತೀವಿ ಸರ್. ಚಿಂತಾಮಣಿನಲ್ಲಿ ಒಂದು 3.5 ಎಕರೆ ಇಕ್ಕಿದ್ದೀವಿ ಸರ್.
ಒಂದೇ ಒಂದು ಚೂರು ಮೆಡಿಸಿನ್ ಹೊಡಿಲಿಲ್ಲ ಸರ್. ಹ್ಮ್. ಟೊಮೆಟೊ ಚೆನ್ನಾಗಿ ಬೆಳೆದಿದೆ ಸರ್. ಓಕೆ, ಹೌದಾ? ಹೌದು ಸರ್, ನೋಡಿ, ನಾನು ಬಗ್ಗೆ ವಿಡಿಯೋ ಕೊಡ್ತೀನಿ ಸರ್ ಬೇಕಾದ್ರೆ. ಮೆಡಿಸಿನ್ನೇ ಹಾಕದೆ ಟೊಮೆಟೊನ ವಿತೌಟ್ ಎನಿ ಮೆಡಿಸಿನ್, ಹಾ. ಓನ್ಲಿ ಪಿರಮಿಡ್. ಇಲ್ಲಿ ಧ್ಯಾನ ಮಾಡ್ಬೇಕು ಸರ್, ಬೆಳಗ್ಗೆ 1 hour, ಸಾಯಂಕಾಲ ಧ್ಯಾನ ಮಾಡ್ಬೇಕು ಹೊಲದಲ್ಲಿ. ಹೊಲದಲ್ಲಿ ಮನೆಗ್ ಬಂದಿದ್ರಿ. ಹೌದು ಸರ್. ಮನೆಗ್ ಬಂದಾಗ ನಮ್ಮ ಮನೆಗೂ ಕೂಡ ಇವ್ರು ಹೇಳಿದ್ರು ಈ ತರದೊಂದು ಹಾಕೋಣ, ನಾನ್ ತರ್ತೀನಿ ಅಂತ ಹೇಳಿದ್ರು. ಹೌದು. ಸೊ ನೀವ್ ಯಾಕೆ ಅದನ್ನ ಹೇಳಿದ್ರಿ ಅಂತ ನಂಗೆ ಗೊತ್ತಾಗಿಲ್ಲ. ಯಾಕೆ ಇದು ಮನೆಗಳಿಬೇಕು? ಸರ್ ಮನೆ ಮೇಲೆ ಇಟ್ಬಿಟ್ರೆ ಹ್ಮ್. ಫುಲ್ ಎನರ್ಜಿ ಬಂದು ಮನೆಯೆಲ್ಲ ಸೇಫ್ ಗಾರ್ಡ್ ಆಗುತ್ತೆ ಸರ್. ಓಕೆ, ಮನೆಯಲ್ಲಿ ಫುಲ್ ಮನೆ ಯಾವುದೇ ಕಾಯಿಲೆ ಬರಲ್ಲ ಸರ್, ಎನರ್ಜಿ ಫುಲ್ ಬರುತ್ತೆ ಸರ್. ಕೋಪ ಬರಲ್ಲ, ಮನೆಯೆಲ್ಲ ಶಾಂತವಾಗಿರ್ತಾರೆ, ಎನರ್ಜಿ ಗುಡ್ ಎನರ್ಜಿ ಬರುತ್ತೆ ಸರ್. ಓಕೆ. ಈಗ ಇನ್ನೊಂದ್ ಮಾತು ಹೇಳಿದ್ರಿ ನೀವು. ಯಾರೋ ಒಬ್ರು ಶುಗರ್ ಪೇಷಂಟ್ 41 ದಿನ ಏನೋ ತುಂಬಾ ಸೀರಿಯಸ್ ಆಗಿತ್ತು, ಅವ್ರು 41 ದಿನ ಮಾಡಿದ್ರು, ಆಮೇಲೆ ಅವ್ರು ಪರ್ಫೆಕ್ಟ್ ಆದ್ರು ಅಂತ. ಹೌದು, 100 ಇದು ವೈಟ್ ಫೀಲ್ಡ್ ನಲ್ಲಿ ಸರ್. 41 ದಿನ ಬೆಳಗ್ಗೆ 1 hour, ಸಾಯಂಕಾಲ 1 hour ಕುಂತ್ಕೊಂಡು ಧ್ಯಾನ ಮಾಡಿದೆ ಸರ್. 41 ದಿನ ಆದ್ಮೇಲೆ ಚೆಕ್ ಮಾಡಿದ್ರೆ ಶುಗರ್ ಬಂದು ನಾರ್ಮಲ್ ಬಂದಿದೆ ಸರ್. ಬೆಳಗ್ಗೆ ಆ ಧ್ಯಾನ ಮಾಡ್ಲೇಬೇಕು ಸರ್, ಕುಂತ್ಕೊಂಡು ಕಂಪಲ್ಸರಿ. ಎಷ್ಟು ಗಂಟೆ ಮಾಡ್ಬೇಕು? 1 hour, ಮಿನಿಮಮ್ 1 hour ಮಾಡ್ಬೇಕು ಸರ್. ಮಿನಿಮಮ್ 1 hour ಕುಂತ್ಕೊಂಡು. ಸಂದೀಪ್ ಅವ್ರೆ, ಕ್ಲಾರಿಟಿ ಕೊಟ್ಬಿಡೋಣ. ಸುಮ್ನೆ ಪಿರಮಿಡ್ ಇಟ್ಕೊಂಡ್ ಕುಂತ್ರೆ ಎಲ್ಲ ಆಗಲ್ಲ. ಅದ್ರ ಜೊತೆ ಸಾಧನೆ ಬೇಕು. ನೋಡೋರು ಎಲ್ಲರಿಗೂ ಪಿರಮಿಡ್ ಇಟ್ಕೊಂಡ್ಬಿಟ್ರೆ ಆಗತ್ತಾ? ಖಂಡಿತ ಆಗತ್ತೆ, ಅದ್ರ ಕೆಲಸ ಅದ್ ಮಾಡುತ್ತೆ. ಬಟ್ ನಾವ್ ಕೆಲಸ ನಾವ್ ಮಾಡ್ಬೇಕಲ್ಲ, ನಾವ್ ಮೌನವಾಗಿರ್ಬೇಕಲ್ವಾ? ಯಾವ್ಯಾವ ಸೈಜ್ ಬೇಕಾದ್ರೂ ಸಿಗುತ್ತೆ, ಯಾವ್ಯಾವ ತರ ಬೇಕಾದ್ರೂ ನೀವು ಮಾಡಿ ಕೊಡ್ತೀರಿ. ಈಗ ಅದಕ್ಕೇನೋ ಚೇರ್ ಇದೆ, ಇದಕ್ಕೇನು ಇಲ್ಲ, ಇದು ಹೆಂಗೆ ಇದು? ಸೊ ಇದಕ್ಕೆ ನೀವ್ ಹೆಂಗ್ ಕೊಡ್ತೇವೆ, ನೀವು ಮನೆಯಲ್ಲಿ ಎಲ್ಲಿ ಬೇಕಾದ್ರೆ ನೀವೇ ಇಟ್ಕೋಬಹುದು. ಈಗ ನಿಮ್ಮ ಬೆಡ್ರೂಮ್ ತಗೊಂಡು ಹೋಗ್ಬೋದು, ಹಾಲ್ ನಲ್ಲಿ ಇಟ್ಕೋಬಹುದು, ಟೆರೆಸ್ ಮುಂದೆ ಇಟ್ಕೋಬಹುದು, ಎಲ್ಲಿ ಬೇಕಲ್ಲಿ ಎಬ್ಸ್ಕೊಂಡು ನೀವು ಟ್ರಾವೆಲ್ ಮಾಡಬಹುದು. ಇದು ಬಿಟ್ಟು ಸರ್ ಬೇರೆ ಯಾವ್ದಾದ್ರು ಪಿರಮಿಡ್ ಗಳು ಇದೆಯಾ ನಿಮ್ಮ ಹತ್ರ? ಸುಮಾರು ಇದೆ. ನಮ್ಮ ಹತ್ರ ವಿಶ್ ಪಿರಮಿಡ್ ಅಂತ ಮಾಡಿದ್ವಿ ಸಂದೀಪ್ ಅವರು, ತೋರಿಸ್ತೀವಿ. ಒಂದ್ ಸ್ವಲ್ಪ ತೋರಿಸಿ ಸರ್. ವಿಶ್ ಪಿರಮಿಡ್ ಅಂದ್ರೆ ಈ ತರ ಇದೆ. ಸೊ ಇದನ್ನ ಏನ್ ಮಾಡಿದ್ವಿಪ್ಪ ಅಂತಂದ್ರೆ, ಚಿಕ್ಕದಾಗಿ ನಿಮ್ಮ ವಿಶ್ ಬರ್ದಿಡೋದು ಅದ್ರೊಳಗಡೆ, ನಿಮ್ಮ ಸಂಕಲ್ಪಗಳನ್ನ ಬರ್ದಿಡೋದು ಅದ್ರೊಳಗೆ. ಬರ್ದಿಟ್ಟು ಪ್ರತಿದಿನ ಈ ತರ ಕೈಯಲ್ಲಿ ಹಿಡ್ಕೊಂಡು ನೀವು ಧ್ಯಾನ ಮಾಡ್ಬೇಕು. ಇವತ್ತು ನೀವು ಬಹಳಷ್ಟು ಜನ ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೊಡ್ಬೋದು. ಆ ವಿಶ್ ಪಿರಮಿಡ್ ಡಿಸೈನ್ ಮಾಡಿ ನಾವು ಮಾಡ್ಸಿದೀವಿ ಅದನ್ನ. ಸೊ ಫಸ್ಟ್ ಟೈಮ್ ನಾವು ಅದನ್ನ ಮಾಡ್ಸಿದ್ವಿ. ಯಾಕಂದ್ರೆ ಒಬ್ರು ಫಿನಾನ್ಷಿಯಲ್ ತುಂಬಾ ಕಾಸ್ಟ್ಲಿ ಆಗುತ್ತೆ, ತಗೋಕ್ ಆಗಲ್ಲ ಅಂತಾರೆ. ಬಟ್ ನಮ್ ಪಿರಮಿಡ್ ಬೇಕು ಸರ್ ನಮ್ಮ ಮನೇಲಿ ಅನ್ನೋರ್ಗೆ. ಸೊ ಆ ವಿಶ್ ಪಿರಮಿಡ್ ಇಟ್ಕೊಂಡು ನೀವು ಸಂಕಲ್ಪ ಬರ್ದಿಟ್ಟು ಪ್ರತಿನಿತ್ಯ ಧ್ಯಾನ ಮಾಡಿದ್ರೆ ನಿಮ್ಮೆಲ್ಲ ಸಂಕಲ್ಪಗಳು ಆಗುತ್ತೆ. ಸೊ ವೀಕ್ಷಕರೇ ನೋಡಿ, ಇದೇ ವಿಶ್ ಪಿರಮಿಡ್. ಓಕೆ, ಇದು ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ಒಂದ್ ಸ್ವಲ್ಪ ಹೇಳಿ. ಮತ್ತೆ ಇದು ಹೇಗೆ ಧ್ಯಾನ ಮಾಡೋದು ಹೇಗೆ ಹಿಡ್ಕೊಂಡು? ಸೊ ಇದನ್ನ ಸ್ಪೆಷಲ್ ಆಗಿ ಕಸ್ಟಮೈಸ್ ಮಾಡಿದೆ ಸಂದೀಪ್ ಜಿ. ಸೊ ಇದನ್ನ ಈ ತರ ನೀವು ತೆಗೆದ್ರೆ, ಇಲ್ಲಿ ನೋಡಿ, ಇಲ್ಲಿ ನಾವ್ ಏನ್ ಮಾಡಿದೀವಪ್ಪ ಅಂತಂದ್ರೆ, ಈ ತರ ಮುಂದೆ ಇಲ್ಲಿ ನಿಮ್ಮ ಗೋಲ್ಸ್ ಸಂಕಲ್ಪಗಳು ಇದ್ರಲ್ಲಿ ಬರೆದು ಒಂದು ಚೀಟಿಯಲ್ಲಿ ಹಾಕಿ ಇಟ್ಬಿಡೋದು ಸಂದೀಪ್ ಅವ್ರ. ಈ ತರ ಇದನ್ನ ಇಟ್ಟು, ಇದನ್ನ ಜಾಸ್ತಿ ಮೇಲೆ ಪಿರಮಿಡ್ ಇದೆ, ಈ ತರ ಲಾಕ್ ಇದೆ, ಕ್ರಿಸ್ಟಲ್ಸ್ ಕೂಡ ಹಾಕಿದೆ ಇದ್ರಲ್ಲಿ. ಇನ್ನೂ ಎನರ್ಜಿ ಬರುತ್ತೆ ಇದಕ್ಕೆಲ್ಲ. ಸೊ ಇದು ಇಲ್ಲಿ ಬರ್ದಿಟ್ಟು ನೀವು ಇಲ್ಲಿ ನೋಡಿ, ಈ ತರ ಇಟ್ಕೊಂಡು ಪ್ರತಿನಿತ್ಯ ರಾತ್ರಿ ಮಲಗ್ಬೇಕಾದ್ರೆ ಬೆಳಗ್ಗೆ ಎದ್ದು ಕೂಡ ಒಂದು 5 ನಿಮಿಷ, ಅಂದ್ರೆ ಇದು ವಿಶ್ ನೀವು ಯೂನಿವರ್ಸ್ ವಿಶ್ ಕಳಿಸ್ತಾ ಇದ್ದೀವಿ, ಕರೆಕ್ಟಾ? ಸೊ ಆ ವಿಶ್ ಬರ್ದಿಟ್ಟು ನಾವ್ ಇಲ್ಲಿ ಈ ತರ ಮಾಡಿದ್ರೆ, ಸೊ ನಮ್ಮ ವಿಶ್ ಸಂಕಲ್ಪ ಬೇಗ ಆಗುತ್ತೆ. ಐ ಕ್ಯಾನ್ ಗಿವ್ ಯು 100-200 ಎಕ್ಸಾಂಪಲ್ಸ್ ಸಂದೀಪ್ ಜಿ. ತುಂಬಾ ಜನ ಫಾಸ್ಟ್. ಆವಾಗ್ಲೇ ನೀವು ಒಬ್ಬರದು ಮೇಡಮ್ ಕೇಳಿದ್ರೆ, ವಿಶ್ ಪಿರಮಿಡ್ ತಗೊಂಡ್ಮೇಲೆ ನಮ್ ಸೈಟ್ ರಿಜಿಸ್ಟ್ರೇಷನ್ ಆಗಿರ್ಲಿಲ್ಲ, ಸೈಟ್ ಆಯ್ತು ಅಂತ ಹೇಳಿ. ಹೌದು ನೋಡಿ, ಹಣಕಾಸಿನ ಸಮಸ್ಯೆ ಇದ್ರೆ, ಯಾವ್ದಾದ್ರು ಕನಸುಗಳಿದ್ರೆ, ಅಥವಾ ನಾವೆಲ್ಲ ಗೋಲ್ ಸೆಟ್ಟಿಂಗ್ ಅಂತ ಕರಿತೀವಿ, ಅದೇ ಬಗೆಯಲ್ಲಿ ನಿಮಗೆ ಏನ್ ಆಗ್ಬೇಕು ಅನ್ನುವಂತಹ ಯೋಚನೆ ನಿಮ್ಮ ಮನಸ್ಸಲ್ಲಿ ಇದೆಯೋ ಅದನ್ನ ಬರೆದು ಇದ್ರೊಳಗೆ ಇಟ್ಕೊಂಡು ಮನೆಯಲ್ಲಿ ಕೂತ್ಕೊಂಡು, ದೇವ್ರ ಮನೆಯಲ್ಲೋ ಅಥವಾ ಬೇರೆ ಎಲ್ಲೋ ನೀವು ಕೂತ್ಕೊಂಡು ಧ್ಯಾನವನ್ನ ಮಾಡಿದ್ರೆ ಖಂಡಿತ ನಿಮ್ ವಿಶ್ 100% ನೆರವೇರುತ್ತೆ. ಅದಕ್ಕೆ ಉದಾಹರಣೆಗಳು ಕೂಡ ಇದೆ. ಅದಕ್ಕೋಸ್ಕರನೇ ಈ ಕಾರ್ಯಕ್ರಮವನ್ನ ನಾನು ಮಾಡಿ ನಿಮ್ಗೆ ಪಿರಮಿಡ್ ವ್ಯಾಲಿಗೆ ಬಂದು ಇಲ್ಲೇ ನಿಂತ್ಕೊಂಡು ಪಿರಮಿಡ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರೋದು. ನಾವು ಬೇರೆ ಎಲ್ಲೋ ಹೋಗಿ ಬೇರೆ ಎಲ್ಲೋ ಕೂತ್ಕೊಂಡು ಮಾಡ್ಬೋದಿತ್ತು, ಆದ್ರೆ ಅದು ಆಗೋದಿಲ್ಲ, ಇಲ್ಲಿಗೆ ಬಂದ್ ಮಾಡ್ಬೇಕು ಅಂತ. ನೀವು ಬೆಂಗಳೂರಿನ ಪಿರಮಿಡ್ ಇದ್ರ ಒಳಗಡೆ ಬಂದ್ರೆ ಸುಮಾರು 200-250 ಎಕರೆಯಲ್ಲಿ ಇದು ಇರೋದ್ರಿಂದ ಸುಮಾರು ಜನ ಇಲ್ಲಿಗೆ ಬರ್ತಿರ್ತಾರೆ. ಸೊ ಅಂಥವ್ರೆಲ್ಲರೂ ಕೂಡ ಇದು ಗೊತ್ತಾಗ್ಬೇಕು. ನೋಡಿ, ನಾವೆಲ್ಲ ಇಲ್ಲಿಗೆ ಬಂದು ಒಂದ್ ದಿನ ಧ್ಯಾನ ಮಾಡ್ಕೊಂಡು ಹೋಗ್ಬೋದು, ಆದ್ರೆ ಪ್ರತಿ ದಿನ ಮಾಡಿದ್ರೆ ಎಷ್ಟು ಎನರ್ಜಿ ಸಿಗ್ಬೋದಲ್ವಾ? ಸೊ ಆರೋಗ್ಯದ ವಿಚಾರಕ್ಕೂ ಇದು ತುಂಬಾ ಯೂಸ್ಫುಲ್ ಆಗುತ್ತೆ, ಕೃಷಿ ವಿಚಾರಕ್ಕೂ ತುಂಬಾ ಯೂಸ್ಫುಲ್ ಆಗುತ್ತೆ. ಮನೆಯ ನೆಮ್ಮದಿ ಇರಬಹುದು ಅಥವಾ ಮನಸ್ಸಿನ ನೆಮ್ಮದಿ ಇರಬಹುದು. ಈಗ ಧ್ಯಾನ ಅಂದ್ರೆ ಮನಸ್ಸಿನ ಸ್ನಾನ ಅಲ್ವಾ? ಎಸ್, ಅದಾಗ್ಬೇಕು ಅಂತ ಹೇಳಿದ್ರೆ ಈ ತರ ಪಿರಮಿಡ್ ಅನ್ನ ಇಡ್ಸ್ಕೋಬಹುದು. ಈಗ ನೀವು ಇದು ಬೇಕು ಅಂದ್ರೆ ಕಳ್ಸ್ಕೊಡ್ತೀರಾ? ಖಂಡಿತ ಕಳಿಸ್ತೀವಿ. ಅಷ್ಟೇ ಅಲ್ಲ, ಎಷ್ಟೋ ಜನ ಇವತ್ತು ನೀವೇ ಅಂದ್ರಿ ನಾವು ಕೊಡ್ಬೋದಲ್ಲ, ಗಿಫ್ಟ್ ಮಾಡ್ಬೋದು ಅಂತ ಹೇಳಿ. ಸೊ ನಿಮ್ಮ ಹೆಸರು ಮೇಲೆ ನಿಮ್ಗೆ ಎಲ್ಲ ನಂಬರ್ಸ್ ಹಾಕಿ ಡಿಸೈನ್ ಮಾಡಿ, ಈಗ ಹೆಗ್ಗಡೆ ಸ್ಟುಡಿಯೋ ನೀವು ಯಾರಿಗೋ ಗಿಫ್ಟ್ ಕೊಡ್ತಿರ್ತೀರಿ, ಸೊ ಇದನ್ನ ಕೊಡ್ಬೋದು ನೀವು. ಸೊ ನೀವು ಕಸ್ಟಮೈಸ್ 100 ಈ ತರ ಆರ್ಡರ್ ಬಲ್ಕ್ ಆಗಿ ಕೊಟ್ರೆ, ಸೊ ನಿಮ್ ಒಂದು ವರ್ಕೌಟ್ ಅಲ್ಲಿ ಮಾಡ್ಕೊಟ್ಟು ನಾನು ನಿಮ್ಗೆ ಕಳ್ಸಿಕೊಡ್ತೀನಿ. ಕಾರ್ಪೊರೇಟ್ ಗಿಫ್ಟಿಂಗ್ ಕೂಡ ಮಾಡ್ಕೊಡ್ತೀವಿ. ಆಮೇಲೆ ಪ್ರತಿ ಒಬ್ರು ಮನೆಯಲ್ಲಿ ಈ ವಿಶ್ ಪಿರಮಿಡ್ ಇರ್ಲೇಬೇಕು ಸಂದೀಪ್ ಜಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಪತ್ರಿಜಿ ಗುರುಗಳ ಒಂದು ಆಸೆ ಇದೆ, ಒಂದು ಡ್ರೀಮ್ ಇತ್ತು. 40 ವರ್ಷದಿಂದ ಒಂದು ಗೋಲ್ ಇಟ್ಟಿದ್ರು, ಏನಂದ್ರೆ ಧ್ಯಾನ ಜಗತ್ ಆಗ್ಬೇಕಂತ ಹೇಳಿ. ಇವತ್ತು ವಿಶ್ವಸಂಸ್ಥೆ ಅದನ್ನ
ಆಲ್ರೆಡಿ ಅನೌನ್ಸ್ ಆಯ್ತು. ನಮ್ದು 2ನೇ ಗೋಲ್ ಪತ್ರಿಜಿ ಅವ್ರದ್ದು ಏನಪ್ಪಾ ಅಂದ್ರೆ ಪಿರಮಿಡ್ ಜಗತ್ ಆಗ್ಬೇಕಂತ ಹೇಳಿ. ಸೊ ಪಿರಮಿಡ್ ಜಗತ್ ಆಗ್ಬೇಕಂದ್ರೆ ಪಿರಮಿಡ್ಸ್ ಎಲ್ಲ ಕಡೆ ಇರಲ್ಲ, ಬಟ್ ಈ ಒಂದು ಚಿಕ್ಕ ಪಿರಮಿಡ್ ಪ್ರತಿಯೊಬ್ಬರ ಮನೆಯಲ್ಲಿ ಇದ್ರು ಕೂಡ ಆ ಪಿರಮಿಡ್ ಜಗತ್ ಆದಂಗೆನೆ. ಎಸ್ ಖಂಡಿತ, ನನಗಂತೂ ಬಹಳ ಖುಷಿ ಆಯ್ತು. ಸೊ ಇದು ಎಲ್ಲರ ಮನೆಗೆ ವ್ಯಾಪಿಸ್ಲಿ, ಎಲ್ಲರ ಮನೆಗೆ ಹೋಗ್ಲಿ. ಸೊ ಮನೆ ಮೇಲೂ ಇದಿರ್ಲಿ, ತೋಟದಲ್ಲೂ ಇರ್ಲಿ, ಮನೆಯ ಒಳಗಡೆನೂ ಇದಿರ್ಲಿ ಅಂತ ನಾನು ಅನ್ಕೊಂತೀನಿ. ಇಲ್ಲಿ ನಮ್ ಚಿಕ್ಕ ಪುಟ್ಟ ಪಿರಮಿಡ್ ಇಂದ ಹಿಡಿದು ಅಷ್ಟು ದೊಡ್ಡ ಪಿರಮಿಡ್ ವರೆಗೂ ನಿಮ್ಮ ಹತ್ರ ಅವೈಲೇಬಲ್ ಇದೆ. ಓಕೆ, ಏನೋ ಹೇಳ್ತಾ ಇದ್ರಿ. ಒಬ್ರು ಮೆಡಿಟೇಟರ್ ಇದಾರೆ ಇಲ್ಲಿ. ಸೊ ಬೇಕಾದ್ರೆ ಅವ್ರ ಅನುಭವ ಕೂಡ ಕೇಳಬಹುದು ನೀವು. ಈ ಪಿರಮಿಡ್ ಒಳಗೆ ಬಂದು ಏನಾಗ್ತಾ ಇದೆ, ಕ್ಯಾನ್ ಪ್ಲೀಸ್? ಸರ್, ನಾವೀಗ ಹೆಚ್ಚು ಕಡಿಮೆ 2008ರಿಂದ ಬರ್ತಾ ಇದೀವಿ. ನಾವು ಇದಕ್ಕಿಂತ ಮುಂಚೆ ಬೆಂಗಳೂರಲ್ಲಿ ಒಂದು ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ವಿ. ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಪತ್ರಿಜಿ ಅವ್ರ ಬಗ್ಗೆ ನಮ್ಗೆ ಪರಿಚಯ ಆಯ್ತು. ಆ ಪರಿಚಯದಲ್ಲಿ ನಮ್ಗೆ ಸ್ವಲ್ಪ ಮೊದಲೇ ಆಧ್ಯಾತ್ಮಿಕವಾಗಿ ಒಲವಿತ್ತು. ಆ ಒಲವಲ್ಲಿ ನಾವು ಪಿರಮಿಡ್ ಕಡೆ ಧ್ಯಾನ ಮಾಡಿದ್ರೆ ಇನ್ನೂ ಬೇಗ ನಾವು ಕನೆಕ್ಟ್ ಆಗ್ತೀವಿ. ಕಾಸ್ಮಿಕ್ ಎನರ್ಜಿ ನಮ್ಗೆ ಬಾಡಿಗೆ ಎಂಟ್ರಿ ಆಗುತ್ತೆ. ಅದರಿಂದ ನಮ್ಗೆ ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು ಬೇಗ ಕನೆಕ್ಟ್ ಆಗ್ಬೋದು ಅನ್ನುವಂಥದ್ದು ನಮ್ಗೆ ತಿಳಿದು ಬಂತು. ನಾವು ಹೆಚ್ಚು ಕಡಿಮೆ 2008ರಿಂದನೂ ಬೆಂಗಳೂರಲ್ಲಿ ಇದ್ದಾಗೆಲ್ಲ ತಿಂಗಳಿಗೆ 1-2 ಸಲ ಶನಿವಾರ ಬಂದು ಭಾನುವಾರ ಮೆಡಿಟೇಷನ್, ಪೂರ್ತಿ ದಿನ ಮೆಡಿಟೇಷನ್ ಮಾಡ್ಕೊಂಡು ಇಲ್ಲೇ ಉಳ್ಕೊಂಡು ಮತ್ತೆ ಸೋಮವಾರ ಇದ್ದು ಡ್ಯೂಟಿಗೆ ಹೋಗ್ತಿದ್ವಿ ಬೆಳಿಗ್ಗೆ. ಮತ್ತೆ ಅದು ಬರ್ತಾ ಬರ್ತಾ ನಮ್ಗೆ ಬಹಳಷ್ಟು ಕನೆಕ್ಟ್ ಆಯ್ತು. ಬಹಳ ಆಧ್ಯಾತ್ಮಿಕವಾಗಿ ನಾವು ಸ್ವಲ್ಪ ಜಾಸ್ತಿ ಒಲವು ತೋರಿಸ್ಕೊಂಡಿವಿ ಅದಕ್ಕೆ. ಅದಾದ್ಮೇಲೆ ಕೊರೋನಾ ಟೈಮಲ್ಲಿ ನಾವು ಬೆಂಗಳೂರು ಬಿಟ್ಟು ಹೊರಗೆ ಹೋಗ್ಬೇಕಾಯ್ತು, ಊರ್ ಕಡೆ ಹೋಗ್ಬೇಕಾಯ್ತು, ಅನಿವಾರ್ಯ ಆಯ್ತು. ಅದು ಬೆಂಗಳೂರು ಕಡೆ ಹೋದ್ಮೇಲೆ ಸ್ವಲ್ಪ ಈ ಕಡೆ ಬರೋದು ಕಡಿಮೆ ಆಯ್ತು. ಈಗಲೂ ಅಟ್ಲೀಸ್ಟ್ ಒಂದು ಫುಲ್ ಮೂನ್ ಡೇಗೆ ಆ ತರ ಎಲ್ಲ ಬಂದು ಇಲ್ಲಿದ್ದು ಒಂದು 3-4 ದಿನ ಉಳ್ಕೊಂಡು ಹೋಗ್ತಿವಿ. ಸೊ ಇದರಿಂದ ನಮ್ಗೆ ಮಾನಸಿಕವಾಗಿ, ವಿಶೇಷವಾಗಿ ಮಾನಸಿಕವಾಗಿ ನೆಮ್ಮದಿ ಇದೆ. ಇಷ್ಟು ಮಾತ್ರ ಹೇಳ್ಬೋದು. ನಮ್ಮ ಹೆಸರು ವೀರಾರೆಡ್ಡಿ ಅಂತ ಸರ್, ನಮ್ದು ಯಾದಗಿರಿ ಜಿಲ್ಲೆ. ನೋಡಿ, ಬಹುಶಃ ಈ ಪಿರಮಿಡ್ ಬಗ್ಗೆ ಇಷ್ಟೊಂದು ಶಕ್ತಿ ಇದೆ ಅನ್ನೋದು ನಂಗೆ ಇವ್ರನ್ನೆಲ್ಲ ಭೇಟಿ ಆದಾಗ್ಲೇ ಗೊತ್ತಾಗ್ತಾ ಇರುವಂತದ್ದು. ಸೊ ಕಳೆದ ಬಾರಿ ನಾವು ಒಂದು ಕಾರ್ಯಕ್ರಮ ಮಾಡಿದಾಗ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ವಿ. ಸೊ ಇನ್ನೂ ಸವಿಸ್ತಾರದ ಮಾಹಿತಿ ಇವತ್ತು ಸಿಕ್ತು ಅಂತ ನಾನು ಅನ್ಕೊಂತೀನಿ. ಇನ್ನೊಂದು 2 ಮಾತು ನಾನು ಹೇಳ್ಬೇಕು ಸಂದೀಪ್ ಅವರೇ, ಯಾಕಂದ್ರೆ ನಿಮ್ಮ ಪ್ಲಾಟ್ಫಾರ್ಮ್ ಇಂದ ನೋಡೋರೆಲ್ಲ ಆಧ್ಯಾತ್ಮ ಜೀವಿಗಳೇ ಇದ್ದಾರೆ, ಕರೆಕ್ಟ್? ಸೊ ಇಲ್ಲಿ ಇದೇ ನಮ್ಮ ಪತ್ರಿಜಿ ಗುರುಗಳು ಈ ಒಂದು ಸಂಕಲ್ಪ ಇಟ್ಕೊಂಡು ಮಾಡಿದ್ದಾರೆ ಇದನ್ನ. ಸೊ ಈ ವೇದಿಕೆ ಮುಖಾಂತರ ನಾನು ಏನ್ ಹೇಳ್ತೇನೆ ಅಂದ್ರೆ, ಎಲ್ಲೆಲ್ಲ ಪಿರಮಿಡ್ ಇದೆ ಹುಣ್ಣಿಮೆ ಧ್ಯಾನ ಯಾರು ತಪ್ಪಿಸಬೇಡ್ರಿ ಅಂತ ಹೇಳ್ತೇನೆ. ಹುಣ್ಣಿಮೆ ಹಿಂದಿನ ದಿನ, ಹುಣ್ಣಿಮೆ ನೆಕ್ಸ್ಟ್ ಡೇ ತುಂಬಾ ಎನರ್ಜಿ ಇರುತ್ತೆ. ಸೊ ಆ ಹುಣ್ಣಿಮೆ ದಿನಗಳಲ್ಲಿ ಪಿರಮಿಡ್ ಒಳಗೆ ಕೂತ್ಕೊಂಡು ಧ್ಯಾನ ಮಾಡೋದ್ರೆ ಬಹಳ ಬೇಗ ನಮ್ಮ ಎಲ್ಲ ಆರೋಗ್ಯ ಇರ್ಬೋದು, ಏನೆಲ್ಲ ಸಮಸ್ಯೆಗಳು ಬೇಗ ಹೊರಗಡೆ ಬರ್ತೀವಿ. ಒಂದು. ಇನ್ನು 2ನೇದು, ಈ ಒಂದು ನಮ್ದು ಏನ್ ಪಿರಮಿಡ್ ಇದೆ ಬ್ಯಾಂಗ್ಳೂರ್ದಲ್ಲಿ, ಸೊ ಇದು ನಮ್ದು ಮದರ್ ಪಿರಮಿಡ್ ಅಂತ ಹೇಳ್ತೀವಿ ಇದಕ್ಕೆ. ಅಂದ್ರೆ ಪತ್ರಿಜಿ ಅವರು ಮೂಲ ಆಂಧ್ರದಲ್ಲಿ ಒಂದು ಕಟ್ಟಿ ಇಲ್ಲಿ ಬಂದ್ರು. ಇವತ್ತು ಏಷ್ಯಾದ ಬಿಗ್ಗೆಸ್ಟ್ ಪಿರಮಿಡ್ ನಾವು ಮುಂದೆ ನೋಡ್ತೀವಿ, ಒಳಗೆ ಧ್ಯಾನ ಮಾಡ್ತಾ ಇದಾರೆ. ಅದ್ ವಿಡಿಯೋ ಎಲ್ಲ ತೋರಿಸ್ತೀವಿ ನಾವು ನಿಮ್ಗೆ. ಅದ್ರ ಜೊತೆಗೆ ಯಾರಿಗೆಲ್ಲ ಸರ್ ಹೇಳ್ದಂಗೆ ಸ್ಪೆಷಲ್ ಬ್ಯಾಂಗ್ಳೂರಿಯನ್ಸ್ ನಿಮ್ಮ ಸ್ಟುಡಿಯೋನಲ್ಲಿ ಕಾಲ್ ತುಂಬಾ ಮಾಡ್ತಾರೆ ನಮ್ಗೆ. ಸೊ ಯಾರು ವೀಕೆಂಡ್ಸ್ ಎಲ್ಲ ನಿಮ್ಗೆ ಟೈಮ್ ಸಿಗುತ್ತೆ, ಈ ಪಿರಮಿಡ್ ವ್ಯಾಲಿಗೆ ಬನ್ರಿ. ಇಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆ ಕಾರ್ಯಕ್ರಮ ನಡೆಯುತ್ತೆ. ಆಮೇಲೆ ಪ್ರತಿ ವರ್ಷಕ್ಕೆ ಒಂದ್ಸರಿ ಬುದ್ಧ ಪೂರ್ಣಿಮಾ ಅಂತ ಬಹಳ ವಿಶೇಷವಾದ ಕಾರ್ಯಕ್ರಮ ಆಗುತ್ತೆ ಅಲ್ಲಿ. ಸೊ ಬುದ್ಧ ಪೂರ್ಣಿಮಾ ಕಾರ್ಯಕ್ರಮ ಕೂಡ ಭಾಗಿಯಾಗಿ ನಾವು ಹೇಳ್ಬೇಕಂತ. ಖಂಡಿತ ಸರ್, ನಾನು ನಿಮ್ಗೆ ಮತ್ತೆ ನಿಮ್ಮ ತಂಡಕ್ಕೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದನ್ನೆಲ್ಲ ಸೆಟ್ ಮಾಡ್ಬೇಕು ಅಂದ್ರೆ ಸುಮಾರು ಟೈಮ್ ಹಿಡಿಯುತ್ತೆ. ಅದು ಅಲ್ಲದೆ ಇಲ್ಲಿಗೆ ತಗೊಂಡ್ ಬಂದು ನಮಗ್ ತೋರಿಸ್ಬೇಕು ಅಂತ ಇವರು ಈ ಒಂದು ಕೆಲಸವನ್ನ ಮಾಡಿದ್ದಾರೆ. ಸೊ ಸ್ಪೆಷಲಿ ಸರ್ಗೆ ಧನ್ಯವಾದ. ಥ್ಯಾಂಕ್ ಯು. ಸೊ ಯಾರ್ಯಾರು ಈ ಕಾರ್ಯಕ್ರಮವನ್ನು ನೋಡ್ತಿದ್ರೆ ನಾನು ಇವ್ರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇದು ಇವತ್ತಿನ ವಿಶೇಷ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸಂದೀಪ್ ಜಿ. ತಾವು ಬಂದು ಮತ್ತೊಂದ್ಸರಿ ಒಂದು ಅವಕಾಶ ಮಾಡಿಕೊಟ್ಟು ಲಕ್ಷಾಂತರ ಜನಕ್ಕೆ, ಕೋಟ್ಯಾಂತರ ಜನಕ್ಕೆ ಈ ಪಿರಮಿಡ್, ಈ ಧ್ಯಾನ ಶಕ್ತಿ ಮುಟ್ಲಿ. ಎಲ್ರಿಗೂ ಒಳ್ಳೇದಾಗ್ಲಿ. ಧ್ಯಾನ ಜಗತ್ತಾಗ್ಲಿ, ಪಿರಮಿಡ್ ಜಗತ್ತಾಗ್ಲಿ, ಸಸ್ಯಾಹಾರಿ ಜಗತ್ತಾಗ್ಲಿ. ಜೈ ಹೋ ಪತ್ರಿಜಿ. ನಿಮಗೆ ಏನೇ ಸಮಸ್ಯೆ ಇದ್ರು ಒಂದ್ಸಲ ಪಿರಮಿಡ್ ಧ್ಯಾನವನ್ನ ಮಾಡಿ, ಆ ಸಮಸ್ಯೆ 100% ಕ್ಲಿಯರ್ ಆಗುತ್ತೆ. ಅದು ಆಗಿರೋ ಉದಾಹರಣೆಗಳು ಕೂಡ ತುಂಬಾ ಇದೆ. ಇದು ಈ ಹೊತ್ತಿನ ವಿಶೇಷ. ಸ್ಟೇ ಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ.